ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರ್ಡೀಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಂದಿರೋದು ದುಬಾರೆ ಆನೆ ಬಿಡಾರಕ್ಕೆ. ಈ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆನೇ ಈ ಜಾಗಕ್ಕೆ ಬಂದಿದ್ದೀನಿ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನಾನು ಕಾವೇರಿ ನದಿನ ನಡ್ಕೊಂಡೇ ದಾಟ್ತಾ ಇದ್ದೀನಿ. ಮಾಮೂಲಿ ಸ್ಪೀಡ್ ಬೋಟಲ್ಲಿ ಒಂದು ನದಿನ ದಾಟಿಸ್ತಾರಂತೆ ಇಲ್ಲಿ ಬಂದಿರೋ ಪ್ರವಾಸಿಗರನ್ನ. ಆದರೆ ನೀವೀಗ ನೋಡ್ಬೋದು ಮಳೆ ಎಷ್ಟು ಕಡಿಮೆ ಆಗಿದೆ ಅಂದರೆ ಇಲ್ಲಿ ನೀರೇ ಇಲ್ಲ. ಹಾಗಾಗಿ ಎಲ್ಲರೂ ನಡ್ಕೊಂಡೇ ದಾಟ್ತಾ ಇದ್ದಾರೆ. ಸುಮಾರು 5ರಿಂದ 10 ನಿಮಿಷ ಇದೇ ಥರ ನಡೆದ ನಂತರ ನಾನು ದುಬಾರೆ ಸಾಕಣೆ ಶಿಬಿರದ ದ್ವಾರದ ಹತ್ರ ಬಂದಿದ್ದೀನಿ. ನಾವು ಒಳಗೆ ಬಂದ ತಕ್ಷಣವೇ 2 ದೊಡ್ಡದಾಗಿರೋ ಆನೆಗಳು ಕಂಡು ಒಳ್ಳೆ ದ್ವಾರಪಾಲಕರ ಥರ ನಿಂತಿದ್ದಾವೆ 2. ಇದರಲ್ಲಿ ಲೆಫ್ಟ್ ಇರೋ ಆನೆ ಹೆಸರು ಅಯ್ಯಪ್ಪ ಅಂತ, ಹಾಗೆ ರೈಟಿಗಿರೋ ಆನೆ ಹೆಸರು ಧನಂಜಯ ಅಂತ. ಈ 2 ಆನೆಗಳು ಸ್ವಲ್ಪ ಪಳಗಿರೋ ಆನೆಗಳಾಗಿದ್ದರಿಂದ 2 ಒಟ್ಟಿಗೆ ಬಿಟ್ಟಿದ್ದಾರೆ. ಇಲ್ಲಾಂದರೆ ಬೇರೆ ಆನೆಗಳನ್ನು ಇದೇ ಥರ ಒಟ್ಟಿಗೆ ಬಿಡೋದಿಲ್ಲ. ಯಾಕಂದರೆ ಅವುಗಳ ಮಧ್ಯೆನೇ ಒಂದು ಜಗಳ ಆಗಿ ಅವುಗಳು ಹೊಡ್ಕೊಂಡು ಪೆಟ್ಟಾಗೋ ಥರದ್ದು ಸಂಭವ ಎಲ್ಲ ಇರುತ್ತೆ ಅಂತ ಅವುಗಳನ್ನು ಒಟ್ಟಿಗೆ ಬಿಡೋಲ್ಲ. ಇವೆರಡು ಟ್ರೈನ್ಡ್ ಆಗಿರೋದ್ರಿಂದ ಇವೆರಡನ್ನು ನಾವು ಒಟ್ಟಿಗೆ ನೋಡ್ಬೋದು. ನೀವು ಈಗ ನೋಡ್ತಾ ಇರೋ ಆನೆ ತುಂಬ ಫೇಮಸ್ ಆಗಿರುವಂತಹ ಆನೆ. ಇದರ ಹೆಸರನ್ನು ನೀವು ಪೇಪರಲ್ಲಿ ಟಿವಿಲಿ ನೋಡಿರ್ತೀರ. ಈ ಒಂದು ಆನೆ ಹೆಸರು ಪ್ರಶಾಂತ್ ಅಂತ. ಈ ಆನೆ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಆನೆ. ಇದಕ್ಕೆ ಒಂದು ಅಂದಾಜು 55 ವರ್ಷ ಇರಬಹುದು ಅಂತ ಹೇಳಿದರು. ಈ ಒಂದು ಪ್ರಶಾಂತ ಆನೆ ಕೂರ್ಗ್ನ ಸೋಮವಾರಪೇಟೆಯಲ್ಲಿ ಸೆರೆ ಹಿಡಿಯಲ್ಪಟ್ಟು. ಅದಷ್ಟೇ ಅಲ್ಲದೆ ಮೈಸೂರು ದಸರಾದಲ್ಲಿ ಭಾಗವಹಿಸುವಂತಹ ಅನೇಕ ಆನೆಗಳು ಈ ಒಂದು ದುಬಾರೆ ಆನೆ ಬಿಡಾರದಲ್ಲೇ ಟ್ರೈನಿಂಗನ್ನು ಪಡೆದಿರ್ತವೆ. ಅವು ಸ್ಪೆಷಲ್ಲಾಗಿ ತುಂಬ ಜನರು ಇರುವಂತಹ ಜಾಗದಲ್ಲಿ, ತುಂಬ ಶಬ್ದ ಇರುವಂತಹ ಜಾಗದಲ್ಲಿ ಹೇಗೆ ಒಂದು ವರ್ತನೆ ಮಾಡಬೇಕು ಅನ್ನೋದರ ಮೇಲೆ ಟ್ರೈನಿಂಗ್ ಆಗಿರ್ತವೆ. ನೀವಿಲ್ಲಿ ನೋಡಬಹುದು, ಮಾವುತರು ಆನೆಗಳಿಗೋಸ್ಕರ ಒಂದು ಹುಲ್ಲಿನ ಕಟ್ಟೊಳಗಡೆ ಸ್ವಲ್ಪ ಭತ್ತ ತುಂಬಿ ಕೊಡ್ತಾರೆ. ಅದನ್ನು ನಾವು ಈ ಆನೆಗಳಿಗೆ ತಿನ್ನಿಸ್ಬೋದು. ಒಂದು 50 ರೂಪಾಯಿ ಕೊಟ್ಟರೆ ಒಂದು ಸಣ್ಣಕ್ಕೆ ಹುಲ್ಲನ್ನು ಕಟ್ಟಿ ಕೊಡ್ತಾರೆ. ಅದನ್ನು ನಾವು ಈ ಆನೆಗಳಿಗೆ ತಿನ್ನಿಸ್ಬೋದು. ನೀವಿಲ್ಲಿ ನೋಡಬಹುದು, ಪ್ರಶಾಂತ ಆನೆ ತುಂಬ ಪ್ರಶಾಂತವಾಗಿ ಇಲ್ಲಿ ಬಂದಿರೋ ಪ್ರವಾಸಿಗರು ಕೊಡ್ತಾ ಇರೋ ಆಹಾರನ ಸ್ವೀಕರಿಸ್ತಾ ಇದೆ. ಆರಾಮಾಗಿ ನಿಂತ್ಕೊಂಡಿದೆ. ನೀವು ಈ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಬರ್ತಾ ಇದ್ದೀರಾ ಅಂದರೆ ಟೈಮ್ ತುಂಬ ಇಂಪಾರ್ಟೆಂಟ್. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸುಮಾರಷ್ಟು ಜನ ಇಲ್ಲಿಯ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಟೈಮ್ ನೋಡ್ಕೊಂಡಿರಲ್ಲ. ಹಾಗೆ ಬಂದು ವಾಪಸ್ ಹೋಗೋ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಟೈಮಿಂಗ್ಸ್ ಮುಗಿದ ಮೇಲೆ ಟಿಕೆಟನ್ನು ಕೊಡೋದಿಲ್ಲ. ದುಬಾರೆ ಎಲಿಫೆಂಟ್ ಕ್ಯಾಂಪು ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ, ಹಾಗೆ ಸಂಜೆ 4:15ರಿಂದ 5:15 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಹಾಗೆ ಎಂಟ್ರಿ ಫೀಸು 100 ರೂಪಾಯಿ. ಬೋಟಿಂಗ್ ಹೋಗಬೇಕಂದ್ರೆ 50 ರೂಪಾಯಿ ಇರುತ್ತೆ. ಆನೆ ಸ್ನಾನ ಮಾಡಿಸೋದಕ್ಕೆ 250 ರೂಪಾಯಿಗಳನ್ನು ಇಲ್ಲಿ ಚಾರ್ಜ್ ಮಾಡ್ತಾರೆ. ನೀವು ಈಗ ನೋಡ್ತಾ ಇರೋದು ಶ್ರೀರಾಮ ಅನ್ನೋ ಆನೆಯನ್ನು. ಈ ಆನೆ ತುಂಬ ಶಾಂತ ಸ್ವಭಾವದ ಆನೆ ಅಂತೆ. ಇಲ್ಲಿ ಬಂದಿರೋ ಪ್ರವಾಸಿಗರು ಇದಕ್ಕೆ ಆರಾಮಾಗಿ ಹುಲ್ಲು ತಿನ್ನಿಸಿ ಅದರ ದಂತಗಳನ್ನು ಮುಟ್ಟಿ ಚೆನ್ನಾಗಿ ಫೋಟೋಗಳನ್ನು ತೆಕ್ಕೊಂಡು ಹೋಗ್ತಾರೆ. ಈ ಆನೆ ಹೆಸರನ್ನು ನೀವು ಮೊದಲೇ ಕೇಳಿರ್ಬೋದು. ಲಾಸ್ಟ್ ದಸರಾದಲ್ಲಿ ಈ ಆನೆಯನ್ನು ಮೈಸೂರಿಗೆ ತಗೊಂಡು ಹೋಗಿದ್ದರು. ಆದರೆ ದಸರಾಕ್ಕೂ ಮುಂಚೆ ನಡೆಯುವಂತಹ ಒಂದು ಪ್ರಾಕ್ಟೀಸ್ ಒಂದು ಮೆರವಣಿಗೆ ಏನಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ಗಾಬರಿಗೊಂಡು ಹೆದರಿಕೊಂಡು ಎಲ್ಲ ಆಗಿತ್ತು. ಹಾಗಾಗಿ ದಸರಾದ ಮೆರವಣಿಗೆಯಲ್ಲಿ ಈ ಆನೆ ಭಾಗವಹಿಸಲಿಲ್ಲ. ಅದಾದಮೇಲೆ ಈ ಆನೆ ನ್ಯೂಸ್ ಆಗಿದ್ದು, ದಸರಾದಿಂದ ವಾಪಸ್ ದುಬಾರೆಗೆ ಬರಬೇಕಾದ್ರೆ ಈ ಆನೆ ಲಾರಿ ಹತ್ತೋದಕ್ಕೆ ತುಂಬ ಕಿರಿಕಿರಿ ಮಾಡಿತ್ತು. ಒಂಥರ ಚೇಷ್ಟೆ ಬುದ್ಧಿಯನ್ನು ತೋರಿಸಿತ್ತು. ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೊಂದು ರಂಜನ್ ಅನ್ನೋ ಆನೆ ಇದೆ. ಈ ಆನೆ ಹತ್ರ ತುಂಬ ಜನ ನಿಂತಿದ್ದರು. ಯಾಕೆ ಅಂತ ನೋಡಿದ್ರೆ ಇದು ಒಳ್ಳೆ ಮಸ್ಕ್ಯುಲರ್ ಲುಕ್ಕನ್ನು ಹೊಂದಿದೆ. ಹಾಗೆ ಇದರ ದಂತಗಳು ಕೂಡ ತುಂಬ ಉದ್ದ ಇದೆ. ಹಾಗಾಗಿ ಜನ ಎಲ್ಲ ಇಲ್ಲಿ ನಿಂತು ಸ್ವಲ್ಪ ಜಾಸ್ತಿ ಹೊತ್ತು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ಆನೆಯನ್ನು. ಈಗ ನೀವು ನೋಡ್ತಾ ಇರೋ ಆನೆ ಹೆಸರು ಕಾವೇರಿ ಅಂತ. ಇದು ಕೂಡ ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ಇಲ್ಲಿರೋ ಅಷ್ಟು ಆನೆಗಳಲ್ಲಿ ಒಂದು ಸ್ವಲ್ಪ ನೋಡೋದಕ್ಕೆ ಕ್ಯೂಟಾಗಿರೋ ಆನೆ ಅಂತಲೇ ಹೇಳ್ಬೋದು ಈ ಕಾವೇರಿನ. ಈ ಕಾವೇರಿ ಆನೆ ಜೊತೆನೇ ಪಾರ್ಥ ಅನ್ನೋ ಇನ್ನೊಂದು ಸಣ್ಣ ಆನೆ ಕೂಡ ಇದೆ. ಈ ಆನೆ ಮರಿ ತುಂಬ ಚೇಷ್ಟೆ ಮಾಡ್ತಾ ಇದ್ದಿದ್ದರಿಂದ ಜನ ಇದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದ್ರು. ನೀವೀಗ ನೋಡ್ತಾ ಇರೋ ಆನೆ ಹೆಸರು ಸಾರಥಿ ಅಂತ.
ಈ ಆನೆ ನೋಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗೋ ಥರ ಇದೆ, ಯಾಕೆಂದರೆ ಇದರದ್ದು 2 ದಂತಗಳು ತುಂಬ ಚೂಪಾಗಿದೆ. ನೋಡೋದಕ್ಕೆ ಇದರ ಲುಕ್ ಕೂಡ ಒಂಥರ ಜನಕ್ಕೆ ಭಯ ಬೀಳಿಸೋ ಹಾಗಿದೆ. ಆದರೆ ಈ ಆನೆ ಕೂಡ ಸ್ವಲ್ಪ ಸಾಧು ಸ್ವಭಾವದಂತೆ, ಹಾಗಾಗಿ ಜನ ಇದ್ರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಇದನ್ನು ಮುಟ್ಟಿ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಆನೆಗಳನ್ನು ನೋಡಿ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಇನ್ನೇನು ಹೊರಟೆ ಅನ್ನೋಷ್ಟೊತ್ತಿಗೆ 1-2 ಆನೆಗಳನ್ನು ಇಲ್ಲಿ ನೀರಿಗೆ ಕರ್ಕೊಂಬಂದರು. ನಾ ಬಂದಾಗ ಇಲ್ಲಿ ಒಂದೇನಪ್ಪ ಅಂದರೆ ನನಗೆ ಬೋಟಿಂಗ್ ಮಾಡೋಷ್ಟು ನೀರೇ ಇರಲಿಲ್ಲ, ಹಾಗಾಗಿ ಬೋಟಿಂಗ್ ಮಾಡೋ ಅವಕಾಶ ಸಿಗಲಿಲ್ಲ. ಹಾಗೆ ಆನೆ ತೊಳಿಸೋ ಅವಕಾಶವೂ ಸಿಗಲಿಲ್ಲ. ನನ್ನ ಪ್ರಕಾರ ಇಲ್ಲಿ 250 ರೂಪಾಯಿ ಕೊಟ್ಟು ಆನೆ ಸ್ನಾನ ಮಾಡಿಸೋದಂತ ವರ್ತಲ್ಲ ಅಂತ ಅನಿಸುತ್ತೆ. ಇದಕ್ಕಿಂತ ನಾನು ಸಕ್ಕರೆ ಬೈಲಿನ ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಬಹುದು. ಅಲ್ಲಂತೂ ಇನ್ನೂ ಚೆನ್ನಾಗೇ ಇದೆ. ಇಲ್ಲಿ ಪರವಾಗಿಲ್ಲ, ಬಟ್ ಆದರೂ ಅಂಥ ವರ್ತಲ್ಲ ಅನಿಸುತ್ತೆ 250 ರೂಪಾಯಿ ಕೊಡೋದು. ಒಟ್ಟಿನಲ್ಲಿ ಈ ಒಂದು ಜಾಗ ಬರೋದಕ್ಕೆ ವರ್ತ ಅಂತ ಕೇಳಿದ್ರೆ 100% ವರ್ತ್. 100 ರೂಪಾಯಿ ಎಂಟ್ರಿ ಫೀಸ್ ಒಬ್ಬರಿಗೆ. ಮಕ್ಕಳು ಎಲ್ಲ ಇದ್ರಂತೂ ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ, ಸುಮಾರು ಆನೆಗಳಿದ್ದಾವೆ, ಹಾಗೆ ಹೀಗೆ ನೋಡ್ತಾ ಟೈಮ್ ಹೋಗ್ಬಿಡುತ್ತೆ. ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಸಿ ಯು.